ಕರೀತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರತ್ತೆ. ಯಾಕೆಂದ್ರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದ್ರೂ ಬ್ಲಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವನ್ನ ಬದಲಾವಣೆ ಮಾಡ್ಕೋಬಹುದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ ಏನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದ್ಯಾವುದು ಜಾರ್ಖಂಡ್ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರ್, ಮಸಲ್ ಪವರ್, ಮನಿ ಪವರ್. ಇದರಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು ಬಿಜೆಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಲು ಬೇಡ. ಗೊತ್ತು ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೂಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರಿಗೆ ಅಲ್ಲಿದ್ರು. ಅವರ ಕಚೇರಿ ಹಿಂದೆ ಅವರು ಭೂಪಾಲ್ ಪ್ರವಾಸದಲ್ಲಿದ್ದಂತ ಹಿನ್ನೆಲೆ ಒಳಗೆ ಏನೊಂದು ಇಮಿಡಿಯೇಟ್ ಆಗಿ ಅವರು ತೀರ್ಮಾನ ಮಾಡ್ಲಿಕ್ಕಾಗಿಲ್ಲ. ನನಗೆ ಬಂದಂತ ಮಾಹಿತಿ ರಾಜ್ಯ ಸರ್ಕಾರದಿಂದ ಪತ್ರವನ್ನ ಇಲ್ಲಿ ಕಳಿಸಿರತಕ್ಕಂಥದ್ದು ಅವರ ಕೇಂದ್ರ ಕಚೇರಿಯಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂತ ಪತ್ರದ ಹಿನ್ನೆಲೆಯಲ್ಲೇ ಮಾರ್ಗ ದಿವಸ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೂಪಾಲ್ನಿಂದ ಬರ್ತಾ ಇದ್ದಾರೆ, ಅವ್ರ ಅಧಿಕಾರಿಗಳಿಗೆ ಮಾತನಾಡಿದ್ದಾರೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊಂಡು ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕ ಮಾಡ ರಾಮನಗರವೂ ಹೇಳಿದ್ದೇನೆ. ಇವತ್ತು ಕಳೆದ ಬಾರಿನೂ ಸಹ ದೊಡ್ಡ ಮಟ್ಟದ ಪರಿಹಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನನ್ನ ಒಳಗೆ ಆಗ್ತದೆ. ಕರೀತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರತ್ತೆ. ಯಾಕೆಂದ್ರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದ್ರೂ ಬ್ಲಾಕ್ ಮೇಲ್ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ಯಾವ ರೀತಿಯ ಆಮಿಷಗಳನ್ನು ಒಡ್ಡಿ ಅವನ್ನ ಬದಲಾವಣೆ ಮಾಡ್ಕೋಬಹುದು ಅಂತಕ್ಕಂಥವ್ರು ಎಕ್ಸ್ಪರ್ಟ್ಗಳಿದ್ದಾರೆ. ಅದರಿಂದ ಈ ಒಂದು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಏನಾಗಿದೆ ಏನು ಹೊಸದಲ್ಲ. ಇವತ್ತು ಪಕ್ಕದಲ್ಲಿ ಅದ್ಯಾವುದು ಜಾರ್ಖಂಡ್ ಕಾಂಗ್ರೆಸ್ದೇ ಆಗಿದೆಯಲ್ಲ. ಇಲ್ಲಿ ಪ್ರಶ್ನೆ ಇರೋದು ಮ್ಯಾನ್ ಪವರ್, ಮಸಲ್ ಪವರ್, ಮನಿ ಪವರ್. ಇದರಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಈ ಚುನಾವಣೆಯಿಂದ ನಾನು ಬಿಜೆಪಿಯ ನನ್ನ ಮಿತ್ರ ಪಕ್ಷದ ಸ್ನೇಹಿತರಿಗೂ ಹೇಳ್ತೇನೆ, ಯಾರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಲು ಬೇಡ. ಗೊತ್ತು ಮಾಡಿದ್ದಾರೆ. ನಾನೀಗಾಗಲೇ ಕೇಂದ್ರದ ಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದಿರೋದಷ್ಟೇ ಅಲ್ಲ, ಅವರು ಭೂಪಾಲ್ನಲ್ಲಿ ಕಳೆದ 5 ದಿನಗಳಿಂದ ಅವರಿಗೆ ಅಲ್ಲಿದ್ರು. ಅವರ ಕಚೇರಿ ಹಿಂದೆ ಅವರು ಭೂಪಾಲ್ ಪ್ರವಾಸದಲ್ಲಿದ್ದಂತ ಹಿನ್ನೆಲೆ ಒಳಗೆ ಏನೊಂದು ಇಮಿಡಿಯೇಟ್ ಆಗಿ ಅವರು ತೀರ್ಮಾನ ಮಾಡ್ಲಿಕ್ಕಾಗಿಲ್ಲ. ನನಗೆ ಬಂದಂತ ಮಾಹಿತಿ ರಾಜ್ಯ ಸರ್ಕಾರದಿಂದ ಪತ್ರವನ್ನ ಇಲ್ಲಿ ಕಳಿಸಿರತಕ್ಕಂಥದ್ದು ಅವರ ಕೇಂದ್ರ ಕಚೇರಿಯಲ್ಲಿ ಮಾಹಿತಿ ಇಲ್ಲ. ನಾನು ಬರೆದಂತ ಪತ್ರದ ಹಿನ್ನೆಲೆಯಲ್ಲೇ ಮಾರ್ಗ ದಿವಸ ಪ್ರಹ್ಲಾದ್ ಜೋಶಿ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಬಹುಶಃ ಅವರು ಏನು ಭೂಪಾಲ್ನಿಂದ ಬರ್ತಾ ಇದ್ದಾರೆ, ಅವ್ರ ಅಧಿಕಾರಿಗಳಿಗೆ ಮಾತನಾಡಿದ್ದಾರೆ. ಬಂದ ತಕ್ಷಣ ಟಾಪ್ ಪ್ರಿಯಾರಿಟಿನಲ್ಲಿ ಮಾವು ಬೆಳೆಗಾರರ ವಿಷಯದಲ್ಲಿ ಅವರ ಮಂತ್ರಿಗಳ ಗಮನಕ್ಕೆ ತಂದು ತಕ್ಷಣ ಕ್ರಮ ತೆಗೆದುಕೊಂಡು ರೈತರನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಮನವಿ ಮಾಡ್ತೇನೆ, ಯಾವುದೇ ರೀತಿಯಲ್ಲಿ ಆತಂಕ ಮಾಡ ರಾಮನಗರವೂ ಹೇಳಿದ್ದೇನೆ. ಇವತ್ತು ಕಳೆದ ಬಾರಿನೂ ಸಹ ದೊಡ್ಡ ಮಟ್ಟದ ಪರಿಹಾರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈಗಲೂ ಸಹ ಕೊಡ್ತಕ್ಕಂಥ ನಿರ್ಧಾರ ಬಹುಶಃ ಇವತ್ತು ನನ್ನ ಒಳಗೆ ಆಗ್ತದೆ.